ಒಂಚೂರು ಸೈಡ್ ಬನ್ನಿ ಅಣ್ಣ. ಮಾಡಿಸ್ಕೊಡ್ತೀನಮ್ಮ, ಹೇಳಿದ್ನಲ್ಲ ಮಾಡಿಸ್ಕೊಡ್ತೀನಿ. ಈಗ ಎಲ್ರಿಗೂ ಕೊಟ್ಟಂಗೆ ನಿಮಗೆ ಕೊಟ್ಟಿದೆ, ನಿಮಗೆ ಬೇಕು ಬೇಡ ಅಂತಲ್ಲ. ಸೊ ನಿಮ್ಮ ಅಳಿಮೈನಿಗೆ ನಾನು 1ನೇ ತಾರೀಕಿಂದನೇ ಕಳ್ಸ್ತೀನಿ ಮಾಡ್ತೀನಿ. ಹಾಂ, 1ನೇ ತಾರೀಕಿಂದನೇ ಕಳ್ಸ್ತೀನಿ. ಹಾಂ, ಸೈನ್ ಮಾಡ್ತೀರಾ? ತಮ್ಮ ಹೆಸರಿಗೆ ಕೊಟ್ಟಿದ್ದೀವಿ, ನಿಮ್ಮ ಅಕೌಂಟ್ ಇದೆಯಲ್ಲ ಇದರಲ್ಲಿ, ಅದಕ್ಕೆ ಹಾಕ್ಬೇಕು. ಅಣ್ಣ ಚೆಕ್ ಇನ್ನೊಂದ್ಸಲ ಕೆನರಾ ಬ್ಯಾಂಕ್ ಕೊಡಿ ಈ ಕಡೆ. ತಾರೀಕು ಬೇಗ ಮಾಡ್ತೀವಿ. ಹಾಂ, ಸಾರಿಯಮ್ಮ. ಹಾಂ, 25 ಲಕ್ಷ ಇದೆ. ಹಾಂ, ಮೊದಲು 10 ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು, 10 ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು. ನಿನ್ನೆ ತೀರ್ಮಾನ ಮಾಡಿ 25 ಲಕ್ಷ ಮಾಡೈತೆ ಎಲ್ರಿಗೂ. ಇನ್ನೊಂದು 25 ಲಕ್ಷ ರೂಪಾಯಿ ಕೊಡೋದು ತೀರ್ಮಾನ ಮಾಡಿದ್ರೆ. ಮತ್ತು ರಾಯಸಮುದ್ರಕ್ಕೆ ಬಂದು ಮೃತ ಪೂರ್ಣಚಂದ್ರ ಅವರ ಕುಟುಂಬಕ್ಕೆ ಪರಿಹಾರ ಕೊಟ್ಟಿದ್ದೀರಿ. ಎಷ್ಟು ಹಣ ಕೊಟ್ಟರಿ, ಏನು ಸಮಾಚಾರ? ಈಗ ಮೊನ್ನೆ ಇನ್ಸಿಡೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ. KCAನಲ್ಲಿ IPL RCB ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಒಂದು ಸಂದರ್ಭದಲ್ಲಿ ಹೆಚ್ಚು ಜನಸಂಖ್ಯೆ ಸೇರಿ 11 ಜನ ಮೃತರಾಗಿದ್ದಾರೆ, 47 ಜನ ಭಾಳ ಇಂಜುರೀಸ್ ಆಗಿ. ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರನ್ನೂ ಗಾಡಿಗಳನ್ನ ತಲುಪಿಸೋ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು. ನಂತರ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಸಹೋದ್ಯೋಗಿಗಳ ಜೊತೆ 25 ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಕ್ಕಂಥದ್ದು. ಅಂದರೆ 11 ಜನಕ್ಕೂ 25 ಲಕ್ಷಕ್ಕೆ ವಿತರಣೆ ಮಾಡಲಿಕ್ಕೆ ಇತ್ತು. ಹಾಗಾಗಿ ನಾನು ಅವತ್ತು ಸಹ ತಮ್ಮ ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವರ ಅಳಿಯ, ನಿಮ್ಮ ಹೆಸರೇನು? ಹರೀಶ್ ಅಂತ, ಹರೀಶ್ ಅವರ ಅಣ್ಣ ಇಬ್ಬರು ಅಲ್ಲಿದ್ದರು. ನಮ್ಮ ತಾಂಡೂಮೂರ್ತಿ ಅಂತ ಇವ್ರ ಸಂಬಂಧಿಕರೇ, ಅವನು ASI ಅವನು ಅಲ್ಲಿದ್ದರು. ಅವಾಗ ನಾನು ಹೋಗಿ ನೋಡ್ಕೊಂಬಂದೆ. ಭಾಳ ತುಂಬ ದುಃಖದ ಸಂದರ್ಭ. ಆ ಹುಡುಗನ ಬಾಡಿ ನೋಡಿದ್ರೆ ಬಹುಶಃ ಅವನಿಗೆ 26 ವರ್ಷದ ಹುಡುಗ, ಮದುವೆ ಆಗುವಂಥ ಸಂದರ್ಭ. ಹೆಣ್ಣು ನೋಡಿದ್ದಂತೆ, ಇಂಜಿನಿಯರಿಂಗ್ ಮಾಡ್ಕೊಂಡು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮೈಸೂರಿನಲ್ಲಿ. ದುರಾದೃಷ್ಟ, ಇವೆಲ್ಲ ಘಟನೆ ನಡಿಬಾರ್ದು. ಸೊ ಹಾಗಾಗಿ ಸರ್ಕಾರ ಒಂದು ಒಳ್ಳೆ 25 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿತ್ತು. ಅದಕ್ಕೆ ನಾನು DC ಅವರು, ಕ್ಷೇತ್ರದ ಶಾಸಕರಾದ ಮಂಜುನಾಥ್, ಚಂದ್ರಶೇಖರ್, ಅಂಬರೀಶ್ ಎಲ್ಲರೂ ಸಮ್ಮುಖದಲ್ಲಿ ಅವ್ರ ಕುಟುಂಬಕ್ಕೆ, ಅವ್ರ ತಂದೆ ತಾಯಿ, ಅವ್ರ ತಂಗಿ, ಅವ್ರ ಭಾವ ಎಲ್ಲರೂ ಇದ್ದಾರೆ. ಸಮಯದಲ್ಲಿ 25 ಲಕ್ಷ ರೂಪಾಯಿ ತಲುಪಿಸಿದ್ದೀವಿ. RCBಯಿಂದ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ KCAನವರು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು 15 ಲಕ್ಷ ರೂಪಾಯಿ ಬರುತ್ತೆ. ಸೊ ಮುಂದೆ ಅವರ ಅಳಿಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ, ಮನೆಯಲ್ಲಿ ಅಲ್ಲಿನೇ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಕೊಡ್ಸೋಕ್ಕೆ DC ಅವರಿಗೆ ಹೇಳಿದ್ದೀನಿ. ಸೊ ಇಷ್ಟು ನಮ್ಮ ಕೈಲಾದ ಸಹಕಾರವನ್ನು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.